ಈಗ ಒಂದು ದೈವ ನರ್ತನ, ಇನ್ನೊಂದು ಕೊಳಲು ವಾದನ, ಅದರೊಟ್ಟಿಗೆ ತಾಸೆದ ಪೆಟ್ಟು, ಮೂರು ಸೇರಿದಂತೆ ವಿವಿಧ, ಅಂದರೆ ನಿಮ್ಮ ವೃತ್ತಿಯನ್ನು ಮಾಡ್ತಾ ಇದ್ದೀರಿ, ಓದಿದ್ದು ITI ಆದರೂ ಕೂಡ ಬೇರೆ ವೃತ್ತಿಯನ್ನು ಕೂಡ ತಮ್ಮ ಜೀವನ ನಿರ್ವಹಣೆಗೆ ಒಳ್ಳೆಯ ವೃತ್ತಿಯನ್ನು ಮಾಡ್ತಾ ಸಮಾಜದಲ್ಲಿ ಒಂದು ಒಳ್ಳೆಯ ಯುವಕ, ಅಂದರೆ ಯುವ ಸಮುದಾಯಕ್ಕೆ ಒಬ್ಬ ಪ್ರೇರಣಾದಾಯಿಯಾಗಿ ನೀವು ನಿರೂಪಣೆ ಆಗಿರುವಂಥದ್ದು ಅತ್ಯಂತ ಸಂತೋಷ. ಯಾಕೆಂತೇಳಿದರೆ ಒಂದಷ್ಟು ಯುವ ಸಮುದಾಯಕ್ಕೆ ಯಾವುದೋ ವಿಚಾರಗಳನ್ನು ನಡ್ಕೊಂಡು ಏನೋ ಮಾಡಿಕೊಂಡು ಹೋಗೋದಕ್ಕಿಂತ ತಾನು ಆಯಿತು ತನ್ನ ಕೆಲಸ ಆಯಿತು ಅಂತ ಹೇಳುವಂತಹ ಒಂದು ರೀತಿಯಲ್ಲಿ ಹೋಗ್ತಾ ಇರುವಂತಹ ನೀವು ಖಂಡಿತವಾಗಿ ಯುವ ಸಮುದಾಯಕ್ಕೆ ಪ್ರೇರಣೆ ಆಗ್ತೀರಿ ಅಂತ ಹೇಳುವಂಥ ಪ್ರಬಲವಾದ ಒಂದು ಭರವಸೆ ನಂದು. ವೀಕ್ಷಕರೇ ನಮಸ್ಕಾರ. ನಾನಿವತ್ತು ರೋಹಿತ್ ವಾಗ್ದಾಜೆ ಯುವ ನರ್ತಕರು, ಹಾಗೆ ವಾದ್ಯವನ್ನು ನುಡಿಸುವಂಥವರು, ಹಾಗೆ ತಬಲ ಕೂಡ ಅತ್ಯುತ್ತಮವಾಗಿ ಅದರ ಅನುಭವ ಇರ್ತಕ್ಕಂತಹ ಯುವ ಒಬ್ಬ ಪ್ರತಿಭೆ ಅಂತ ಹೇಳ್ಬೋದು, ಅಥವಾ ದೈವದ ನರ್ತಕ ಇರ್ಬೋದು, ಅವರನ್ನು ಮಾತಾಡ್ತಾ ಇದ್ದೇನೆ. ರೋಹಿತ್ ಅವರೇ ನಮಸ್ತೆ. ತಾವು ಎಷ್ಟು ವರ್ಷದಿಂದ ದೈವ ನರ್ತನವನ್ನು ಮಾಡ್ತಾ ಇದ್ದೀರಾ? ನಾನು ಬಹಳ ಸಣ್ಣ ವಯಸ್ಸಿನಿಂದಲೇ ದೈವ ನರ್ತನವನ್ನು ಮಾಡ್ಕೊಂಡು ಬಂದಿದ್ದೇನೆ. ಅಂದರೆ ನಮ್ಮ ಸಣ್ಣ ವಯಸ್ಸಿನಲ್ಲಿ ಒಂದು 5ನೇ ಕ್ಲಾಸಲ್ಲಿರುವಾಗಲೇ ಒಂದು ಪ್ರಧಾನ ದೈವದೊಟ್ಟಿಗೆ ಒಂದು ಮೂಲತಃ ಸಣ್ಣ ಸಣ್ಣ ದೈವಗಳನ್ನು ಕಟ್ಟಿ ಅಭ್ಯಾಸ ಮಾಡಿಕೊಂಡು, ಅದ ನಂತರ ನನಗೆ ಗುರುಗಳಾದಂಥ ಕೊಳೆಮಜಲ್ ಜಯರಾಮಣ್ಣ ಅವರು ನಿಮಗೆ ಗುರು? ಹೌದು. ಅವರು ಮೊದಲು ನನಗೆ ಕಾಲಿಗೆ ಗಗ್ಗರ ಹಾಕಲಿಗೆ, ತಲೆಗೆ ಚೆಂಡ ಹಾಕಲಿಗೆ ಕಲಿಸಿದ್ದು, ಮತ್ತು ನನ್ನ ತಂದೆಯ ಎದುರುಗಡೆ ನನ್ನ ಗುರುಗಳಾದಂತಹ ಜಯರಾಮಣ್ಣ ಅವರು ನನಗೆ ಮೂಲತಃ ಕಾಲಿಗೆ ಗಗ್ಗರ ಹಾಕಿ ಮತ್ತೆ ತಲೆಗೆ ಚೆಂಡ ಹಾಕಿ, ಇನ್ನು ಮುಂದಕ್ಕೆ ನೀವು ದೈವದ ಕೆಲಸಕ್ಕೆ ಯೋಗ್ಯ ಮತ್ತು
ಇನ್ನು ಮುಂದಕ್ಕೆ ದೈವದ ಕೆಲಸವನ್ನು ಮುಂದುವರಿಸಿಕೊಂಡು ಹೋಗಿ ಒಳ್ಳೆಯ ರೀತಿಯಲ್ಲಿ ಹೆಸರು ಸಂಪಾದನೆ ಮಾಡಿ 4 ಜನರ ಹತ್ರ ಒಳ್ಳೆಯ ಹೆಸರನ್ನು ತಂದು ನಿನ್ನ ಹೆತ್ತವರಿಗೆ ಮತ್ತು ಊರಿನವರಿಗೆ ಒಂದು ಒಳ್ಳೆಯ ಹೆಸರು ತರಬೇಕು ಅಂತ ಅವತ್ತು ನನಗೆ ಆಶೀರ್ವಾದ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಅದೇ ಕೆಲಸವನ್ನು ನಾನು ಮುಂದುವರಿಸಿಕೊಂಡು ಬಂದಿದ್ದೇನೆ. ಅಂದರೆ ನನ್ನ ಕಲಿಕೆ ಅಂದರೆ ನನಗೆ ನಾನು ITI ಮಾಡಿದ್ದು, ಅಂದರೆ ಮೆಕ್ಯಾನಿಕ್ ಮಾಡಿದ್ದು, ಅದು ಉದ್ಯೋಗ ಇದೆ. ಮತ್ತು ಹೀಗೆ ದೈವದ ಕೆಲಸಕ್ಕೂ ನಾನು ಹೋಗ್ತಾ ಇದ್ದೇನೆ. ITI ಮಾಡಿದ್ದೀವಿ. ITI ಮಾಡಿ ಕೂಡ ನೀವು ದೈವದ ಬಗ್ಗೆ ಒಲವಿದೆ. ಅಂದರೆ ದೈವ ಅಂತ ಹೇಳಿದರೆ ಒಂದು ಶಕ್ತಿ. ಹೌದು. ಈಗ ದೈವವನ್ನು ನಾವು ಎಲ್ಲಿ ನಂಬಿದರೂ ಕೂಡ ಆ ದೇವರು ನಮಗೆ ನೆಲೆಯಾಗ್ತಾರೆ ಅಂತ ಹೇಳುವಂಥ ಒಂದು ದಕ್ಷಿಣ ಕನ್ನಡ ಇರುವುದು ಇಡೀ ದೇಶದಾದ್ಯಂತ, ಪ್ರಪಂಚದಾದ್ಯಂತ ಈಗ ದೈವದ ಕಲೆಯ ಬಗ್ಗೆ ಒಳ್ಳೆಯ ಒಂದು ನಂಬಿಕೆ ಇದೆ. ಅಂದರೆ ದೈವ, ನಾವು ನಂಬಿದರೆ ದೈವ ನಮ್ಮನ್ನು ಕೈ ಬಿಡುವುದಿಲ್ಲ ಅಂತ ಹೇಳುವಂಥ ಒಂದು ಶಕ್ತಿ ದೈವದಲ್ಲಿ ಇದೆ. ಈಗ ನಿಮಗೆ ದೈವ ನರ್ತನಕ್ಕೆ ನೀವು ಎಲ್ಲೆಲ್ಲ ಹೋಗಿದ್ದೀರಿ? ನಾವು ಊರಲ್ಲಿ ಕಟ್ತೇವೆ, ಮತ್ತು ಊರಲ್ಲಿ ಬೇರೆ ಊರಲ್ಲಿ, ಪರ ಊರಲ್ಲಿ, ಹಾಗೆ ನಮ್ಮ ಈ ಕೊಡಗು ಜಿಲ್ಲೆಯಾದ್ಯಂತ ಹಲವಾರು ಕಡೆ ಕಟ್ತೀವಿ ಕೋಲ. ಮತ್ತು ಆಮೇಲೆ ಕಾಸರಗೋಡು, ಈ ಕಡೆ ಕೇರಳ, ಮತ್ತು ಈ ಕಡೆ ಬೆಂಗಳೂರಿಗೆ ಕೂಡ ಹೋಗಿದ್ದೀನಿ. ಹೌದು, ಬೆಂಗಳೂರು, ಮೈಸೂರು, ಹುಣಸೂರು, ಈ ಕಡೆ ಎಲ್ಲ ನಾವು ಕೋಲ ಕಟ್ತೀವಿ. ದೂರದ ಊರುಗಳಲ್ಲಿ ದೈವದ ನರ್ತನ ಮಾಡ್ತೀವಿ. ಈಗ ದೈವ ನರ್ತನದ ಬಗ್ಗೆ, ಒಂದು ಕಲೆಯ ಬಗ್ಗೆ ನೀವು ಏನು ಹೇಳ್ತೀರಿ? ಅಂದರೆ ದೈವದ ಶಕ್ತಿಯ ಬಗ್ಗೆ. ಶಕ್ತಿ ಅಂದರೆ ನಮಗೆ ತಿಳಿದಿರುವ ಮಟ್ಟಿಗೆ, ಯಾಕಂದರೆ ನಾವು ಅದರ ದೈವ ನರ್ತಕರಾಗಿ ತಿಳಿದಿರುವ ಮಟ್ಟಿಗೆ ಹೇಳುವುದೇನೆಂದರೆ, ನಮಗೆ ದೈವವನ್ನು ನೋಡಿ ಗೊತ್ತಿಲ್ಲ. ಅಂದರೆ ಪ್ರತ್ಯಕ್ಷವಾಗಿ ದೇವರುಗಳನ್ನು ನೋಡಿ ನಮಗೆ ಅನುಭವವಿಲ್ಲ. ಆ ಶಕ್ತಿಯ ದೇವರುಗಳ ಶಕ್ತಿಯ ಅನುಭವ ಇದೆ. ಅಂದರೆ ಯಾವ ರೀತಿಯ ಆ ಶಕ್ತಿ ಇದೆ ಅಂತ. ಯಾಕಂದರೆ ನಾವು ಒಂದು ದೈವವನ್ನು ಕಟ್ಟಬೇಕಂದ್ರೆ ನಾವು ಸತ್ತು ಬದುಕಿ ಬರ್ತೇವೆ. ಯಾಕಂದರೆ ಪುನರ್ಜನ್ಮ, ಒಂದು ದೈವವನ್ನು ಕಟ್ಟಬೇಕಾದ್ರೆ ಒಂದು ಪುನರ್ಜನ್ಮ. ಯಾಕಂದರೆ ನಾವು ಕಟ್ಟಿದ ಮೇಲೆ ಅದು ನಾವಲ್ಲ, ಅದು ನಮ್ಮ ದೈವ, ಅದು ಅವರು ಪ್ರಾರ್ಥನೆ ಮಾಡುವಂಥ ಅವರ ನಂಬಿಕೆ ಮೇಲೆ ಇರುವಂತಹ ದೈವ. ಹಾಗಾಗಿ ನಾವು ಪುನರ್ಜನ್ಮವನ್ನು ಎತ್ತಿ ಬರ್ತೇವೆ. ಯಾಕಂದರೆ ನಮ್ಮನ್ನು ಕಟ್ಟಿದವರನ್ನು ಕಾಪಾಡುವುದು ದೈವವೇ. ಹಾಗಾಗಿ ನಾವು ಏನೇ ಕೆಲಸ ಮಾಡಬೇಕಾದ್ರೂ, ಇವತ್ತು ನಾನು ಒಂದು ದೈವವನ್ನು ಕಟ್ಟಬೇಕಂದ್ರೆ ದೈವದೊಟ್ಟಿಗೆ ನನ್ನ ಮನಸ್ಸಿನಲ್ಲಿರುವ ಪ್ರಾರ್ಥನೆಯನ್ನು ನಾನು ದೈವಗಳಿಗೆ ಅರ್ಪಿಸ್ತೇನೆ. ನಿಮ್ಮ ಸೇವೆಯನ್ನು ನಾನು ಪ್ರಾರಂಭ ಮಾಡ್ತೇನೆ. ಯಾರು ನಂಬಿದವರಿದ್ದಾರೆ ಅವರಿಗೆ ಕೂಡ, ಅವರ ಜೊತೆಯಲ್ಲಿ ಎಲ್ಲರಿಗೂ ಕೂಡ ಆ ಬಲವನ್ನು ಕೊಡಬೇಕು ಅಂತ ಹೇಳುವಂಥ ಒಂದು ದಿಟ್ಟ ನಿರ್ಧಾರದಲ್ಲಿ ನೀವು ದೈವದ ಕೆಲಸವನ್ನು ಪ್ರಾರಂಭ ಮಾಡ್ತೀವಿ. ಅಷ್ಟೇ ಚಂದವಾಗಿ ಆ ದೈವ ಅಲ್ಲಿ ಒಬ್ಬ ಮನೆಯವರು ಆಯೋಜನೆ ಮಾಡಿದ ಅಲ್ಲಿದ್ದ ಊಟದ ವ್ಯವಸ್ಥೆ ಇರ್ಬೋದು, ಎಲ್ಲ ಬಂದವರು ಹೋಗುವವರು ಎಲ್ಲ ಆಯೋಜನೆಯ ವ್ಯವಸ್ಥೆಗಳನ್ನು ಕೂಡ ಆ ದೈವ ನೋಡಿಕೊಡ್ತದೆ ಅಂತ ಹೇಳುವಂಥ ಒಂದು ಕಟ್ಟು ಇದೆ. ಅದರ ಹಾಗೆ ನಡೆದುಕೊಂಡು ಬರ್ತದೆ ಆ ದೈವದ ಶಕ್ತಿ. ಆಗ ಅದು ಆ ಕಲೆ ಏನು ಅಂತ ಹೇಳುವಂಥದ್ದು ಆ ದೈವ ಆದ ನಂತರ ಮತ್ತು ದೈವಕ್ಕೆ ಮುಂದೆ ಒಬ್ಬರು ಹರಿಕೆ ಹೇಳಿಕೊಡ್ತಾರೆ. ದೈವ ನನಗೇನೋ ಕಷ್ಟ ಬಂತು ಅಂತ ಹೇಳುವ ಕಾಲಕ್ಕೆ ದೈವವನ್ನು ನಂಬಿಕೊಡ್ತಾರೆ. ಆ ನಂಬಿದ ಕೆಲಸ ಆಗ್ತದೆ, ಆ ಶಕ್ತಿ ಗೋಚರಿಸಿದ ನಂತರವೇ ಆ ದೈವಕ್ಕೆ ಗೋಲವನ್ನು ಕೊಡ್ತಾರೆ. ಹಾಗಾದರೆ ಆ ದೈವಕ್ಕಷ್ಟು ಶಕ್ತಿ ಇದೆ ಅಂತ ಹೇಳುವಂಥದ್ದನ್ನು ಖಂಡಿತವಾಗಿ ಒಪ್ಪುವುದು. ಮುಂದೆ ದೈವದ ಬಗ್ಗೆ ನಿಮ್ಮ ಅನಿಸಿಕೆಗಳೇನು? ದೈವ ಈಗ ತುಳುನಾಡಿನಲ್ಲಿ ಬೇರೆ ಬೇರೆ ಕಡೆ ವಿಶ್ವದಾದ್ಯಂತ ಈಗ ದೈವದ ಬಗ್ಗೆ ಕಲೆಗಳು ಇರ್ತಾ ಇದೆ. ಹೌದು, ಈಗ ದೈವದ ಬಗ್ಗೆ ಒಂದು ರೀತಿಯಲ್ಲಿ ನಂಬಿದವರು ಈಗಿನ ಕಾಲಘಟ್ಟದಲ್ಲಿ ದೈವವನ್ನು ನಂಬಿಕೊಂಡು ಬಂದವರು ತುಂಬ ಜನ ಇದ್ದಾರೆ. ಅಂದರೆ ಭಾಷೆ ಗೊತ್ತಿಲ್ಲದವರು, ಇಲ್ಲಿಯ ಈ ತುಳುನಾಡಿನ ಮಣ್ಣಿನ ಕಲ್ಚರ್ ಗೊತ್ತಿಲ್ಲದವರು ಎಲ್ಲರೂ ದೈವವನ್ನು ತುಂಬ ಆರಾಧನೆ ಮಾಡ್ಕೊಂಡು ಬರ್ತಾರೆ. ಹಾಗಂತ ನಾವು ಅವರಿಗೆ ವಿಪರೀತವಾಗಿ ಅಂದರೆ ಮಂದಬುದ್ಧಿಯನ್ನು ತುಂಬಿಸುವುದಲ್ಲ ತಲೆಗೆ. ಅಂದರೆ ದೈವದ ವಿಷಯ ಗೊತ್ತಿಲ್ಲದವರಿಗೆ ನಾವು ದೈವವನ್ನು ಕಟ್ಟಿ ಮಂದಬುದ್ಧಿಯನ್ನು ತುಂಬಿಸುವ ಪ್ರಯತ್ನ ನಮ್ಮಲ್ಲಿಲ್ಲ. ನಾವು ದೈವ ನಮಗೆ ಏನು ಪ್ರಾರ್ಥನೆ, ಅಂದರೆ ದೈವ ನಮಗೆ ಏನು ಹೇಳಿಕೊಡ್ತಾರೆ ಅದನ್ನು ಮಾತ್ರ ಅವರಿಗೆ ನಾವು ತಿಳಿಸಿಕೊಡ್ತೀವಿ ಅಷ್ಟೇ. ದೈವದ ಬಗ್ಗೆ ಅಪಪ್ರಚಾರ, ಅಪನಂಬಿಕೆಗಳಲ್ಲ, ಶಕ್ತಿಯ ಬಗ್ಗೆ ನೀವು ಹೇಳ್ತಾ ಇದ್ದೀವಿ. ಹೌದು, ಖಂಡಿತವಾಗಿಯೂ ದೈವದ ಬಗ್ಗೆ ನೀವು ಬಾಲ್ಯದಲ್ಲಿ ನಾನು ನೋಡಿದ್ದೇನೆ. ಬಾಲ್ಯದಲ್ಲಿಯೇ ನಮ್ಮ ಊರಿನಲ್ಲೇ ಹುಟ್ಟಿ ಬೆಳೆದಂಥ ನೀವು ದೊಡ್ಡ ಒಂದು ಮಟ್ಟಕ್ಕೆ ತಲುಪಿದ್ದು ನಮಗಂತೂ ತುಂಬ ಸಂತೋಷ. ಇನ್ನೂ ಕೂಡ ನೀವು ಅಂದರೆ ನಿಮ್ಮ ಅಜ್ಜಿಯ ಬಗ್ಗೆ ಗೊತ್ತು, ನಿಮ್ಮ ತಂದೆಯವರ ಬಗ್ಗೆ ಗೊತ್ತು,
ನಿಮ್ಮ ಮನೆಯವರು ಕೂಡ ಅಷ್ಟೇ ಒಂದು ಒಳ್ಳೆಯ ವ್ಯವಸ್ಥೆಯಲ್ಲಿ ಇರುವಂಥವರು. ಇನ್ನೂ ಕೂಡ ನೀವು ಮುಂದೆ ಭವಿಷ್ಯದಲ್ಲಿ ಒಳ್ಳೆಯ ಸ್ಥಾನಕ್ಕೆ ತಲುಪಬೇಕು. ಮತ್ತು ದೈವದ ಬಗ್ಗೆ ಇರ್ತಕ್ಕಂತಹ ನಿಮ್ಮ ಒಂದು ಆ ಶಕ್ತಿ ಮತ್ತು ನಿಮಗೆ ಅದರ ಒಳಗಿರುವಂತಹ ಒಂದು ಭರವಸೆ ಇನ್ನೂ ಪ್ರೇರಣೆ ಆಗಲಿ. ಸಮಾಜಕ್ಕೆ ನಿಮ್ಮಿಂದ ಒಂದು ಒಳ್ಳೆಯ ಶಕ್ತಿ ಸಿಗಲಿ. ದೈವವನ್ನು ಕಟ್ಟಿ ನಾವು ನೆನೆಸಿಕೊಂಡು ಹರಿಕೆಯನ್ನು ಹೇಗೆ ನಾವು ನೆನೆಸಿಕೊಳ್ತೇವೆ, ಹಾಗೆ ದೈವ ನರ್ತಕರಿಗೂ ಕೂಡ ಒಂದಷ್ಟು ಗೌರವ, ಒಂದಷ್ಟು ವೇದಿಕೆಗಳು, ಅವರು ಉತ್ತರ ಅವರ ಅಭಿವೃದ್ಧಿ ಕೂಡ ಆಗುವಂತಹ ಒಂದು ಶಕ್ತಿಯ ದೈವಗಳು ಕೊಡಲಿ ಹೇಳುವಂತಹ ಒಂದು ಮಾತುಗಳನ್ನು ನಾನು ನಿಮ್ಮ ತಿಳಿಸ್ತಾ ಇದ್ದೇನೆ. ಹಾಗೆ ನೀವು ಯಾವೆಲ್ಲ ದೈವಗಳನ್ನು ಕಟ್ಟಿದ್ದೀರಿ ಅಂದರೆ ಕೊರಗಜ್ಜ, ನಾನು ವಿಡಿಯೋದಲ್ಲಿ ನೋಡಿದೆ. ಕೊರಗಜ್ಜ ದೈವ ಅಂತೇಳಿದರೆ ಇಡೀ ಒಂದು ಪ್ರಪಂಚವೇ ಈಗ ಕೊರಗಜ್ಜ, ಸ್ವಾಮಿ ಕೊರಗಜ್ಜ ಅಂತೇಳಿ ನೆನೆಸಿಕೊಳ್ಳುವಂತಹ ಒಂದು ದಿನಗಳು, ಕ್ಷಣಗಳು ಇವೆ. ಆ ಕೊರಗಜ್ಜ ದೈವದ ನರ್ತನದ ಬಗ್ಗೆ ನೀವು ಬಾರಿ ಚಂದವಾಗಿ ಮಾಡಿದ್ದೀರಿ, ಮತ್ತು ಬೇರೆ ಬೇರೆ ದೈವಗಳನ್ನು ಮಾಡಿದ್ದೀರಿ. ಅದರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ. ಹೌದು, ಮೂಲತಃ ನಾನು ಚಿಕ್ಕ ವಯಸ್ಸಿನಲ್ಲಿ ಸಣ್ಣ ಪುಟ್ಟ ದೈವಗಳನ್ನು ಕಟ್ತಿದ್ದೆ. ಅಂದ್ರೆ ಈ ತುಳುನಾಡಿನ ಮಣ್ಣಲ್ಲಿ ಯಾವುದು ಸಣ್ಣ ಪುಟ್ಟ ದೈವಗಳು ಯಾವುದೂ ಇಲ್ಲ. ಶಕ್ತಿಯುತ ಎಲ್ಲ ದೈವಗಳಿಗೆ ಅದರದೇ ಆದ ಶಕ್ತಿಗಳು ಉಂಟು. ಹಾಗಾಗಿ ನಾನು ಪಾಷಾಣಮೂರ್ತಿ, ಹಾಗೆ ಗುಳಿಗರಾಜ, ಹಾಗೆ ಕೊರಗಜ್ಜ ದೈವ, ಮತ್ತೆ ಕುಂಟಾದಾಯ ಅಂತ ಅಂದ್ರೆ ಒಂದು ವರಿದೈವ ಸಾಧಾರನಾಡು. ಅಂದ್ರೆ ಅದು ಈ ಪೂಜಾರಿಗಳು, ಅಂದ್ರೆ ಪೂಜಾರಿಗಳ ಮನೆಯಲ್ಲಿ ಆಗುವಂತಹ ದೈವ, ಅವರಿಗೆ ಮೂಲ ದೈವ ಅದೇ. ಆ ದೈವಗಳನ್ನೆಲ್ಲ ಕಟ್ಟಿ ಆನಂತರ ಕೊರತಿ, ಮಯ್ಯಂತಿ, ಈ ಥರ ಹಲವಾರು ದೈವಗಳನ್ನು ಕಟ್ಟಿ. ದೈವಗಳ ಈಗ ಪ್ರಮುಖ ದೈವಗಳು ಅಂದರೆ ನಿಮಗೆ ದೈವ ನರ್ತನಕ್ಕೆ ಸಿಗುವಂತಹ ದೈವಗಳ ಹೆಸರನ್ನು ಹೇಳ್ತಿರೋದು. ಕೊರಗಜ್ಜ ಮತ್ತು ಉಪದೈವಗಳು, ಕೊರಗಜ್ಜ, ಪಾಷಾಣಮೂರ್ತಿ ಇರ್ಬೋದು, ಬೇರೆ ಬೇರೆ ದೈವಗಳು, ಶಿರಾಡಿ ಸೇರಿದಾಗೆ. ಉಪದೈವಗಳಂದ್ರೆ ಶಿರಾಡಿಯೊಟ್ಟಿಗೆ ತುಂಬ ಉಪದೈವಗಳು ಬರ್ತದೆ. ಅಂದರೆ ಶಿರಾಡಿ ದೈವ ಮುಂಚೆ 6 ಕೋಲ ಆಗಬೇಕು, ಶಿರಾಡಿ ದೈವ ಆದಮೇಲೆ 6 ಕೋಲ ಆಗಬೇಕು. ಅದೇ ಥರ ಉಪದೈವಗಳನ್ನು ಕಟ್ಟಿ ನಾನು ಸಣ್ಣ ವಯಸ್ಸಿನಲ್ಲಿ ಅಭ್ಯಾಸ ಮಾಡಿದ್ದೀನಿ. ವಾದ್ಯ ಭಾರಿ ಚೆಂದಾಗಿ ವಾದ್ಯವನ್ನು ನುಡಿಸ್ತಾ ಇದ್ದೀವಿ. ವಾದ್ಯವನ್ನು ಎಲ್ಲಿ ಕಲ್ತ್ರಿ ನೀವು? ಅದು ನಾನು ಸ್ವತಃ ನಮ್ಮ ಸ್ವಂತ ಅಭ್ಯಾಸಗಳ, ಅಂದರೆ ಗುರುಗಳು ಯಾರು ಅಂತ ಇಲ್ಲ, ವಂಶ ಪರಂಪರೆಯಾಗಿ ಬಂದಂತಹ ಒಂದು ಕಲೆ ಕೊಳಲು ವಾದನ. ಅದರೊಟ್ಟಿಗೆ ಟಾಸೆಯನ್ನು ಕೂಡ ಬಹು ಚೆನ್ನಾಗಿ ಅಂದರೆ ಹೊಡೆಯುವಂಥದ್ದು. ಅದನ್ನು ಎಲ್ಲಿ ಕಲ್ತ್ರಿ? ಅದು ಎಲ್ಲ ನಮ್ಮ ಇದರಲ್ಲಿ ಬಂದಂತ ಒಂದು ಅಭ್ಯಾಸ, ವಂಶ ಪರಂಪರೆಯಾಗಿ ಬಂದಂತ. ಅದನ್ನು ನಾವು ಅಂದ್ರೆ ಸಂಗೀತಕ್ಕೆ ಯೂಶಲ್ ಆಗಿ ಸಂಗೀತಕ್ಕೆ ಯಾವ ಜಾತಿ ಮತ್ತೆ ಯಾವ ಧರ್ಮದ ಅಂತರವಿಲ್ಲ. ಸಂಗೀತ ದೈವದ ಕಲದ ಮುಂದೆ ಯಾರು ಬೇಕಾದರೂ ಸಂಗೀತ ಬಾರಿಸಬಹುದು ಅಂತ ಒಂದು ಇದಿದೆ, ಕಟ್ಟಿದೆ. ಅಂದ್ರೆ ಸಂಗೀತಕ್ಕೆ ಯಾವುದೇ ಜಾತಿ ಸಂಪದ ಇಲ್ಲ. ಅಂದ್ರೆ ದೈವವನ್ನು ಕಟ್ಟಿಗೆ ಮಾತ್ರ ಒಂದು ಈ ಜಾತಿ ಪಂಗಡದವರು ಕಟ್ಟಬೇಕು ಅಂತ ಒಂದು ರೂಲ್ಸ್, ಕಟ್ಟುಪಾಡಿದೆ. ಹಾಗಾಗಿ ಸಂಗೀತಕ್ಕೆ ಯಾವುದೇ ಕಟ್ಟುಪಾಡು ಇಲ್ಲ. ಅಂದ್ರೆ ನಾವು ಕಳ್ಕೊಂಡು ಬಂದಿರೋದು ನಮ್ಮ ಮೂಲತಃ ನಮ್ಮ ಪರಂಪರೆಯಿಂದ. ಹಾಗೆ ಬೇರೆ ನಿಮಗೆ ಹೇಗೆ ಈ ಸಮಾಜದಲ್ಲಿ ಈಗ ನೀವೊಂದು ದೈವದ ನರ್ತನವನ್ನು ಮಾಡಿದ ನಂತರ ಒಂದು ಗೌರವದ ಕೆಲಸ, ಅದು ಯಾರೂ ಬಂದು ಮಾಡಲಿಕ್ಕೆ ಆಗುವುದಿಲ್ಲ. ಆದರೆ ಆ ದೈವದ ಶಕ್ತಿ ಕೂಡ ಒಂದು ಮೈ ಮೇಲೆ ಬರುವುದಂತೂ 100ಕ್ಕೆ 100 ಸತ್ಯ. ಯಾಕಂತ ಹೇಳಿದ್ರೆ ದೈವವನ್ನು ನಂಬಿದ ನಂತರ ಆ ಕಾರ್ಯ ಆಗ್ತದೆ ಅಂತ ಹೇಳಿದರೆ ಆ ದೈವಕ್ಕೆ ಆ ಶಕ್ತಿ ಇದೆ. ಆ ನಂತರದ ಈಗ ಒಮ್ಮೆ ದೈವವನ್ನು ಕಟ್ಟಿದ ನಂತರ ಏನಿದ್ರು ಅದು ದೈವವೇ, ಪ್ರೇರಣಾದಾಯಕವಾಗಿರ್ತಕ್ಕಂಥ ದೈವ. ಆ ನಂತರ ನಿಮ್ಮ ಬಗ್ಗೆ ಸಮಾಜ ಅಥವಾ ಒಡನಾಡಿಗಳ ಅಭಿಪ್ರಾಯ ಹೇಗಿರ್ತದೆ, ಹೇಗೆ ನಿಮ್ಮನ್ನು ಕಾಣ್ತಾರೆ? ಅಂದರೆ ತುಂಬ ಅಭಿಮಾನದಿಂದ ಕಾಣ್ತಾರೆ. ಅಂದರೆ ನಾವು ದೈವವನ್ನು ಕಟ್ಟಿದ ನಂತರ ಕಟ್ಟಿದ ಮೇಲೆ ನಮಗೊಂದು ಭಕ್ತಿದಾಯಕವಾಗಿ ಗೋಚರಿಸ್ತಾರೆ. ಅಂದರೆ ನಾನು ಕಟ್ಟಿದ ಮೇಲೆ ಕೇಳಿದ್ದಲ್ಲ, ಅಂದರೆ ನಮ್ಮ ಒಡನಾಡಿಗಳು ಹೇಳಿದ್ದನ್ನು ಕೇಳಿದ್ದು. ಅಂದರೆ ದೈವದ ಮುಂದೆ ಅವರು ಭಕ್ತಿಯಿಂದ ಇರ್ತಾರೆ ಅಂತ. ಅಂದರೆ ನಾವು ಕಣ್ಣಿಗೆ ಕಾಣಿಸೋದಲ್ಲ, ಕಣ್ಣಿಗೆ ಕಾಣುವಂತಹ ಸತ್ಯ ಇದು. ಅಂದರೆ ದೈವದ ಮುಂದೆ ಭಕ್ತಿಯಿಂದ ಇಟ್ಟು ಮತ್ತು ದೈವ ಆದ ನಂತರ ಅವರು ಒಂದು ಸ್ವಲ್ಪ ಗೌರವದಿಂದ ಕಾಣಿಸ್ತಾರೆ. ಗೌರವದಿಂದ ನಮಗೆ ಗೌರವ ಕೊಟ್ಟು ಒಂದೆಲ್ಲ ಊಟೋಪಚಾರ ಎಲ್ಲ ಅಂದರೆ ದೈವದ ಅಂದರೆ ವಿಷಯ ಏನಂದರೆ
ದೈವ ಈಗ ಮುಕ್ಕಾಲು ಮೂಜಿಗಳಿಗೆ ಬರುತ್ತದೆ ಅಂತ ಹೇಳ್ತಾರೆ. ಅಂದರೆ ದೈವ ಕಟ್ಟಿದ ವ್ಯಕ್ತಿಯ ದೇಹದಲ್ಲಿ ಮುಕ್ಕಾಲು ಮೂಜಿಗಳಿಗೆ ದೈವ ಬರ್ತದೆ ಅಂತ ಹೇಳ್ತಾರೆ. ಅಂದರೆ ಅದು ಹಳೆಯ ಕಟ್ಟುಪಾಡು. ಅಂದರೆ ದೈವ ಯಾವಾಗ ಬರ್ತದೆ ಅಂತ ಯಾರಿಗೂ ಯಾವ ಗಳಿಗೆಯಲ್ಲಿ, ಅಂದರೆ ಎಣ್ಣೆ ಬೂಲೆ ಕೊಟ್ಟ ಮೇಲೆ ದೈವದ ಬಣ್ಣ ಹಾಕುವಾಗ ಬರ್ಬೋದು ದೈವ. ಅಂದರೆ ಕಟ್ಟಿದ ಮೇಲೆ ಅವತಾರದಲ್ಲಿ ಬರ್ಬೋದು ದೈವ. ಆ ಮುಕ್ಕಾಲು ಮೂಜಿಗೆ ನಲಿಕೆ ಅಂತ ಹೇಳ್ತಾರೆ. ಅಂದರೆ ದೈವ ಕುಣಿಯುವಂಥ ಆ ಸಂದರ್ಭದಲ್ಲಿ ದೈವ ಮುಕ್ಕಾಲು ಮೂಜಿಗಳಿಗೆ ಬರುವುದು. ಇಲ್ಲ ಅಂದರೆ ಅವತಾರ, ಅಂದರೆ ಅಗ್ನಿಯಲ್ಲಿ ಅವತಾರ ಆಗುವಾಗ ಆ ಗಳಿಗೆಯಲ್ಲಿ ಮುಕ್ಕಾಲು ಮೂರು ಗಳಿಗೆಯಲ್ಲಿ ಬರ್ಬೋದು. ಅಂದರೆ ಹೀಗೆ ಹಲವಾರು, ಅಂದರೆ ದೈವದ ಕಟ್ಟುಪಾಡುಗಳಲ್ಲಿ 16 ಕಟ್ಟುಪಾಡುಗಳಿದೆ. 16 ಕಟ್ಟುಪಾಡುಗಳಲ್ಲಿ ದೈವ ಯಾವ ಗಳಿಗೆಯಲ್ಲಿ ಬರ್ತದೆ ಅಂತ ಅದು ಕಟ್ಟಿದವರಿಗೂ ಗೊತ್ತಾಗುವುದಿಲ್ಲ, ಭಕ್ತರಿಗೂ ಗೊತ್ತಾಗುವುದಿಲ್ಲ, ಯಾರಿಗೂ ಗೊತ್ತಾಗುವುದಿಲ್ಲ. ಒಟ್ಟು ಆ ದೈವದ ಶಕ್ತಿ ಇನ್ನಷ್ಟು ಗೋಚರಿಸ್ತಾ ಇದೆ. ಆಗ ಸಂಭವಾಮಿ ಯುಗೆ ಯುಗೆ ಅಂತೇಳಿ ನಮ್ಮ ಏನು ಭಗವದ್ಗೀತೆಯಲ್ಲಿ ಬರೆದಿದೆ, ಅದೇ ಥರ ಯಾವ ಕ್ಷಣದಲ್ಲಿ ಕೂಡ ದೈವದ ಒಂದು ಆ ಶಕ್ತಿ ಕಾಣಸಿಗ್ಬೋದು. ಮುಂದೆ ಕೂಡ ದೈವದ ಒಂದು ಚಾಕರಿ ಮಾಡಲಿಕ್ಕೆ ನಿಮಗೆ ಈ ಹುಮ್ಮನಸ್ಸು ಇದೆ ಅಂತ ಹೇಳುವಂಥದ್ದು ತುಂಬ ಸಂತೋಷ. ಯಾಕೆಂತೇಳಿದರೆ ಈಗಾಗಲೇ ಯುವ ಪ್ರತಿಭೆಯಾಗಿ ನೀವು ಹೊರಹೊಮ್ಮಿದ್ದೀರಿ. ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ ಅಂದರೆ ಸೋಷಲ್ ಹಾರ್ಟ್ ಅಂತೇಳಿ ನಾವು ಮಾಡಿದ್ದೇವೆ. ಎಲ್ಲ ವಿಭಾಗಗಳಲ್ಲಿ ಕೂಡ ಯಾರು ದೈವನರ್ತಕರಿರ್ಬೋದು, ಕೊಳಲು ವಾದನ ಇರ್ಬೋದು, ಎಲ್ಲ ಒಬ್ಬ ಜನಸಾಮಾನ್ಯರಿದ್ದಾರೆ, ಅವರನ್ನು ಸಮಾಜಕ್ಕೆ ಪರಿಚಯ ಮಾಡಬೇಕು ಅಂತ ಹೇಳುವಂಥ ವಿಚಾರವನ್ನು ಇಟ್ಟುಕೊಂಡು ನಾವು ಹೊರಟಿದ್ದೇವೆ. ಖಂಡಿತ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ. ಮುಂದಿನ ದಿನಗಳಲ್ಲಿ ಮತ್ತೆ ನಾವೊಮ್ಮೆ ಮಾತಾಡುವಂಥ ಭರವಸೆ ನೀಡಿ ನಿಮ್ಮನ್ನು ಕಾರ್ಯಕ್ರಮವನ್ನು ಕೊನೆಗೊಳಿಸ್ತೇನೆ. ನನ್ನ ಆಶೀರ್ವಾದ ಅಲ್ಲ, ನಿಮ್ಮಂತಹ ದೊಡ್ಡ ಜನರ ದೊಡ್ಡ ವ್ಯಕ್ತಿಗಳ ಹಾಗೂ ಎಲ್ಲ ವಿಚಾರ ತಿಳಿದಂತಹ ನಿಮ್ಮಂತಹ ದೊಡ್ಡ ಒಂದು ಜನಗಳ ಆಶೀರ್ವಾದ ನನ್ನ ಮೇಲೆ ಇರಬೇಕು ಅಂತ ನಾನು ದೇವರಲ್ಲಿ ಮತ್ತು ನಿಮ್ಮಲ್ಲಿ ಪ್ರಾರ್ಥನೆ. ಖಂಡಿತ ನಾನಂತೂ ದೊಡ್ಡ ಜನ ಅಲ್ಲ, ಜನಸಾಮಾನ್ಯ. ಬಹುಶಃ ದೇವರಂಥ ಜನಗಳು ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ ಅಂತ ಹೇಳುವಂಥ ವಿಚಾರದೊಂದಿಗೆ ಮತ್ತೆ ಕಾರ್ಯಕ್ರಮವನ್ನು ಬಂದಿದೆ.